ಕಳೆದ 15 ದಿನಗಳಿಂದ ಪ್ರಧಾನಿ ನರೇಂದ್ರ ಮೋದಿಯವರ ಮಾತಿನಲ್ಲಿ ಬಹಳನೇ ವ್ಯತ್ಯಾಸ ಕಾಣಿಬರ್ತಾ ಇದೆ. ಒಬ್ಬ ಪ್ರಧಾನಮಂತ್ರಿ ಅನ್ನೋದನ್ನು ಮರೆತು ಅವರು ಬಹಳನೇ ಲಘುವಾದ ಮಾತುಗಳನ್ನು ಆಡ್ತಾ ಇದ್ದಾರೆ ಮತ್ತು ವಿಪಕ್ಷಗಳ ವಿರುದ್ಧ ಆಧಾರರಹಿತ ಆರೋಪಗಳನ್ನು ಮಾಡ್ತಾ ಇರೋದು ಅವರ ಮಾತುಗಳಲ್ಲೇ ಸ್ಪಷ್ಟವಾಗ್ತಾ ಇದೆ. ನಿನ್ನೆ ಅವರು ಆಡಿದಂಥ ಒಂದು ಮಾತು ಇವತ್ತು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ವಿಪಕ್ಷಗಳು ನನ್ನನ್ನು ಸಮಾಧಿ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ, ವಿಪಕ್ಷದವರು ನನ್ನನ್ನು ಸಮಾಧಿ ಮಾಡ್ತಾರೆ ಅಂತ ನರೇಂದ್ರ ಮೋದಿಯವರು ಭಾಷಣದಲ್ಲಿ ಹೇಳ್ತಾರೆ. ಅದಕ್ಕೂ ಮುಂಚೆ 3 ದಿನದ ಹಿಂದೆ ಅಂಬಾನಿ ಅದಾನಿ ವಿಚಾರವನ್ನು ಮಾತಾಡ್ತಾರೆ. ಈ 10 ವರ್ಷದಲ್ಲಿ ನರೇಂದ್ರ ಮೋದಿಯವರು ಅಂಬಾನಿ ಅದಾನಿ ವಿಚಾರವನ್ನು ಒಂದೂ ದಿನವೂ ಮಾತಾಡಲಿಲ್ಲ. ಈಗ ಏಕಾಏಕಿ ಅಂಬಾನಿ ಅದಾನಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾರೆ. ರಾಹುಲ್ ಗಾಂಧಿ ಇಷ್ಟು ದಿನ ಅಂಬಾನಿ ಅದಾನಿ ಬಗ್ಗೆ ಮಾತನಾಡ್ತಾ ಇದ್ರು, ಈಗ ಅವ್ರ ಬಗ್ಗೆ ಮಾತಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ. ಅವ್ರಿಗೆ ಲೋಡ್ಗಟ್ಟಲೆ ಕಪ್ಪು ಹಣ ಏನಾದ್ರು ತಲುಪಿದ್ಯಾ ಅಂತ ಒಬ್ಬ ಪ್ರಧಾನಿನೇ ಕಪ್ಪು ಹಣದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನರೇಂದ್ರ ಮೋದಿಯವರು ಈ ಚುನಾವಣೆಯಲ್ಲಿ ಅವ್ರಿಗೆ ಹಿನ್ನಡೆ ಆಗತ್ತೆ ಅನ್ನೋ ಸುಳಿವನ್ನು ಅರಿತುಕೊಂಡೇ ಈ ರೀತಿ ಮಾತನಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಶುರುವಾಗಿರೋದು. ಅಂತಹ ಹೊತ್ತಲ್ಲಿ ಈಗ ಮತ್ತೊಂದು ರಾಷ್ಟ್ರೀಯ ಸಂಸ್ಥೆ BJPಗೆ ಬಿಗ್ ಶಾಕ್ ಕೊಡ್ತಾ ಇದೆ. BJP ಪಕ್ಷಕ್ಕೆ ಈ ಬಾರಿ ಚುನಾವಣೆ ಅಷ್ಟು ಸುಲಭ ಅಲ್ಲ. BJPಯ ಭದ್ರಕೋಟೆ ಅಂತಲೇ ಕರೆಸ್ಕೊಳ್ಳುವಂತಹ ರಾಜಸ್ಥಾನ, ಹರಿಯಾಣ ಮತ್ತು ಉತ್ತರ ಪ್ರದೇಶದಲ್ಲಿ BJPಗೆ ಲಾಸ್ ಆಗತ್ತೆ ಅನ್ನೋ ಒಂದು ರಿಪೋರ್ಟನ್ನು ಕೊಡ್ತಾ ಇದೆ. ಪೊಲಿಟಿಕಲ್ ಕ್ರಿಟಿಕ್ ಅನ್ನೋ ರಾಷ್ಟ್ರೀಯ ಸಂಸ್ಥೆ ಈ ವಿಚಾರವನ್ನು ಈಗ ತಿಳಿಸ್ತಾ ಇದೆ. BJP ಇಸ್ ಲಾಸಿಂಗ್ ಬಿಗ್ ಇನ್ ರಾಜಸ್ಥಾನ, ಹರಿಯಾಣ ಆ್ಯಂಡ್ ಉತ್ತರ ಪ್ರದೇಶ ಸುಳಿವನ್ನು ಕೊಡ್ತಾ ಇದೆ. ರಾಜಸ್ಥಾನ, ಹರಿಯಾಣ ಮತ್ತು ಉತ್ತರ ಪ್ರದೇಶ ಈ 3 BJPಯ ಭದ್ರಕೋಟೆ. ಈ 3 ರಾಜ್ಯಗಳಲ್ಲಿ ಈ ಬಾರಿ ನಾವು ಕ್ಲೀನ್ ಸ್ವೀಪ್ ಮಾಡ್ತೀನಿ ಅಂತಾನೆ BJP ನಾಯಕರು ಅಂದ್ಕೊಂಡಿದ್ದಾರೆ. ಆದರೆ ಪೊಲಿಟಿಕಲ್ ಕ್ರಿಟಿಕ್ ಸಂಸ್ಥೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ರಾಜಸ್ಥಾನ, ಹರಿಯಾಣ ಮತ್ತು ಉತ್ತರ ಪ್ರದೇಶದಲ್ಲಿ BJPಗೆ ಬಿಗ್ ಲಾಸ್ ಆಗತ್ತೆ. BJP ಅವ್ರು ಏನು ಅಂದ್ಕೊಂಡಿದ್ದಾರೋ ನಾವು ಪೂರ್ತಿ ನಾವೇ ಗೆಲ್ತೀವಿ, ಕ್ಲೀನ್ ಸ್ವೀಪ್ ಮಾಡ್ತೀವಿ ಅಂದ್ಕೊಂಡಿದ್ದಾರೋ ಅದು ಸಾಧ್ಯವಾಗಲ್ಲ. ಈ ಬಾರಿ BJPಗೆ ಭಾರಿ ಹಿನ್ನಡೆ ಆಗತ್ತೆ ಅನ್ನೋ ಒಂದು ಸುಳಿವನ್ನು ಪೊಲಿಟಿಕಲ್ ಕ್ರಿಟಿಕ್ ಕೊಡ್ತಾ ಇದೆ. ಅದೇ ರೀತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ 75% ಸೀಟನ್ನು ಪಡೆಯುತ್ತೆ ಅಂತ ಕೂಡ ಸುಳಿವನ್ನು ಕೊಡ್ತಾ ಇದೆ. ಇದು ಕೂಡ BJP ನಾಯಕರ ನಿದ್ದೆಗೆಡಿಸಿರೋದು. 2019 ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ BJP 25 ಕ್ಷೇತ್ರಗಳನ್ನು ಗೆದ್ದಿತ್ತು. ಆದರೆ ಈ ಬಾರಿ ಅದು ಸಾಧ್ಯವಿಲ್ಲ. ಈ ಬಾರಿ ಕರ್ನಾಟಕದಲ್ಲಿ 75% ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲತ್ತೆ ಅಂತ ಪೊಲಿಟಿಕಲ್ ಕ್ರಿಟಿಕ್ ಸಂಸ್ಥೆ ಹೇಳ್ತಾ ಇದೆ. ಕರ್ನಾಟಕದಲ್ಲಿ ಇವರು 25 ಕ್ಷೇತ್ರಗಳನ್ನು ಉಳಿಸ್ಕೊಳ್ಳಲ್ಲ ಅಂದಮೇಲೆ ಇನ್ನು ಬೇರೆ ರಾಜ್ಯಗಳಲ್ಲಿ ಹೇಗೆ ಇವರು ಗೆದ್ದು 400 ಕ್ಷೇತ್ರವನ್ನು ಪಡಿತಾರೆ? 400 ಗೆಲ್ತೀವಿ ಅಂತ ಇದ್ದಾರಲ್ಲ, 400 ಕ್ಷೇತ್ರ ಹೇಗೆ ಗೆಲ್ಲಕ್ಕಾಗತ್ತೆ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತು ಕಾಂಗ್ರೆಸ್ ಆ್ಯಂಡ್ TMC ವಿನ್ನಿಂಗ್ ಬಿಗ್ ಇನ್ ವೆಸ್ಟ್ ಬೆಂಗಾಲ್ ಅಂತಲೂ ಕೂಡ ಪೊಲಿಟಿಕಲ್ ಕ್ರಿಟಿಕ್ ತಿಳಿಸ್ತಾ ಇದೆ. ವೆಸ್ಟ್ ಬೆಂಗಾಲ್ನಲ್ಲಿ ಈ ಬಾರಿ ಕಾಂಗ್ರೆಸ್ ಮತ್ತು TMC ಭರ್ಜರಿ ಗೆಲುವನ್ನು ಸಾಧಿಸುತ್ತೆ. ಅಲ್ಲೂ ಕೂಡ BJPಗೆ ಹಿನ್ನಡೆ ಆಗತ್ತೆ ಅನ್ನೋ ಒಂದು ಸುಳಿವನ್ನು ಪೊಲಿಟಿಕಲ್ ಕ್ರಿಟಿಕ್ ಸಂಸ್ಥೆ ತಿಳಿಸ್ತಾ ಇರೋದು. ನಿಜಕ್ಕೂ ಇದು ಮೋದಿಯವರ ಹತಾಶೆಯನ್ನು ಮತ್ತಷ್ಟು ಹೆಚ್ಚು ಮಾಡುತ್ತಾ ಅನ್ನೋ ಚರ್ಚೆಗೆ ಗ್ರಾಸವಾಗ್ತಾ ಇರೋದು. ರಾಹುಲ್ ಗಾಂಧಿ ಅವರು ಕಳೆದ 1 ತಿಂಗಳಿಂದ ಬಹಳನೇ ಅಗ್ರೆಸಿವ್ ಆಗಿ ಮಾತನಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ಮುಂದಿನ ದಿನಗಳಲ್ಲಿ ನಾಟಕನ ಇನ್ನೂ ಹೆಚ್ಚು ಶುರು ಮಾಡ್ತಾರೆ. ಕಣ್ಣೀರಾಗ್ತಾರೆ ನೋಡಿ, ಸ್ವಲ್ಪ ದಿನಗಳಲ್ಲಿ ಕಣ್ಣೀರಾಗ್ತಾರೆ ನರೇಂದ್ರ ಮೋದಿ ಅಂತ ಹೇಳಿದರು. ರಾಹುಲ್ ಗಾಂಧಿಯವರ ಮಾತನ್ನು ಹೇಳಿದ್ದ 4ನೇ ದಿನಕ್ಕೆ ಖಾಸಗಿ ಸುದ್ದಿವಾಹಿನಿಯಲ್ಲಿ ನರೇಂದ್ರ ಮೋದಿಯವರು ಸಂದರ್ಶನವನ್ನು ಕೊಡುವಾಗ ತಮ್ಮ ತಾಯಿಯನ್ನು ನೆನೆದು ಕಣ್ಣೀರಾಗ್ತಾರೆ. ನನ್ನ ತಾಯಿಯನ್ನು ಬಿಟ್ಟು ಹೋಗಬಾರ್ದಾಗಿತ್ತು, ಮಧ್ಯದಲ್ಲಿ ನಮ್ಮ ತಾಯಿನ ಬಿಟ್ಟು ಎಲ್ಲೋ ಹೊರಟೋಗಿದೆ ಅಂತೇಳಿ ಭಾವುಕರಾಗ್ತಾರೆ, ಕಣ್ಣಲ್ಲಿ ನೀರು ತುಂಬ್ಕೋತಾರೆ. ಇದು ಕೂಡ ಚರ್ಚೆ ಆಗಿತ್ತು. ರಾಹುಲ್ ಗಾಂಧಿಯವರು ಹೇಳದಂತೆ ನರೇಂದ್ರ ಮೋದಿಯವರು ಕಣ್ಣೀರು ಹಾಕ್ಬಿಟ್ರಲ್ಲ, ಇದು ಕೂಡ ಚುನಾವಣೆಯ ಗಿಮಿಕ್ ಇರಬಹುದಾ ಅಂತ ವಿಪಕ್ಷದ ನಾಯಕರು ನರೇಂದ್ರ ಮೋದಿ ವಿರುದ್ಧ ಟೀಕಾ ಪ್ರಹಾರವನ್ನು ಮಾಡ್ತಾರೆ. ಈಗ ಪೊಲಿಟಿಕಲ್ ಕ್ರಿಟಿಕ್ ಸಂಸ್ಥೆ ಕೂಡ ರಾಜಸ್ಥಾನ, ಹರಿಯಾಣ, ಉತ್ತರ ಪ್ರದೇಶ, ವೆಸ್ಟ್ ಬೆಂಗಾಳು ಮತ್ತು ಕರ್ನಾಟಕ ಈ 5 ರಾಜ್ಯಗಳಲ್ಲಿ BJPಗೆ ಭಾರಿ ಹಿನ್ನಡೆ ಆಗತ್ತೆ ಅಂತ ತಿಳಿಸ್ತಾ ಇದೆ. ಈ 5 ಪ್ರಮುಖ ರಾಜ್ಯಗಳಲ್ಲಿ ಹಿನ್ನಡೆ ಅನುಭವಿಸುವಂಥ BJP ಅದೇಗೆ 400ರ ಗಡಿ ದಾಟತ್ತೆ. ತಮಿಳುನಾಡಲ್ಲೂ ಕೂಡ BJP ಅಂತಹ ಸಾಧನೆ ಮಾಡೋದಿಲ್ಲ. ಕೇರಳದಲ್ಲೂ ಕೂಡ ಒಂದೇ ಒಂದು ಕ್ಷೇತ್ರ ಬರಲ್ಲ ಅಂತಲೇ ಬಹುತೇಕ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಇನ್ನು ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ BJPಯ ಪರಿಸ್ಥಿತಿ ಅಷ್ಟು ಆಶಾದಾಯಕವಾಗಿಲ್ಲ. ದಕ್ಷಿಣ ಭಾರತದಂತೂ BJP ಮ್ಯಾಜಿಕ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇಲ್ಲೇನಿದ್ರು ಇಂಡಿಯಾ ಮೈತ್ರಿಕೂಟದ್ದೇ ಆಟ ಅಂತ ಬಹುಪಾಲು ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಪೊಲಿಟಿಕಲ್ ಕ್ರಿಟಿಕ್ ಸಂಸ್ಥೆ ಕೂಡ ದೇಶದ 5 ರಾಜ್ಯಗಳಲ್ಲಿ BJPಗೆ ಭಾರಿ ಹಿನ್ನಡೆ ಆಗತ್ತೆ ಅನ್ನೋ ಒಂದು ಸುಳಿವನ್ನು ಕೊಟ್ಟಿರೋದನ್ನು ನೋಡ್ತಾ ಇದ್ರೆ ನಿಜಕ್ಕೂ NDA ಮೈತ್ರಿಕೂಟ 400ರ ಗಡಿ ದಾಟತ್ತಾ? ಇಷ್ಟು ದಿನ ಬಂದಂಥ ಸಮೀಕ್ಷೆಗಳು ಕೇವಲ ನೀರ ಮೇಲಿನ ಗುಳ್ಳೆನಾ ಅನ್ನೋ ಚರ್ಚೆ ಶುರುವಾಗಿರೋದು ತುಂಬಾ ಕುತೂಹಲ ಸೃಷ್ಟಿಸಿದೆ.